ಹಾಯ್ ಆಲ್, ಇವತ್ತು ಮನೇಲಿನೇ ಯಾವ ರೀತಿ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿರುವಂತಹ ಜಿಲೇಬಿನ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ 2 ಕಪ್ನಷ್ಟು ಸಕ್ಕರೆ ಹಾಗೆಯೇ 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಸಕ್ಕರೆ ಕರಗೋ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಸಕ್ಕರೆ ಪಾಕ ಕುದೀತಾ ಇದ್ದ ಹಾಗೆಯೇ ಅಂಟಿನ ಪಾಕ ಬರುತ್ತಾ ಅಂತ ನೋಡಿಕೊಂಡು ಬಂದ ಕೂಡಲೇ ಒಂದು 2ರಿಂದ 3 ಜಜ್ಜಿಟ್ಟಿರೋ ಏಲಕ್ಕಿ ಕಾಯಿನ ಸೇರಿಸ್ಕೊಂಡು ಪಾಕಕ್ಕೆ ಎತ್ತಿಟ್ಕೊಳ್ಳೋಣ. ಜಿಲೇಬಿ ಹಿಟ್ಟನ್ನ ಮಾಡಲಿಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಫುಡ್ ಕಲರ್ ಹಾಗೆಯೇ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ಳೋಣ. ಜೊತೆಗೆ ಒಂದು 3 ಸ್ಪೂನಷ್ಟು ಹುಳಿ ಬಂದಿರುವಂತಹ ಮೊಸರನ್ನ ಸಹ ಸೇರಿಸ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ರುಚಿ ಹೆಚ್ಚುತ್ತೆ. ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನು ಚುರ್ಚುರಿ ಸೇರಿಸ್ಕೊಂಡು ಜಿಲೇಬಿ ಹಿಟ್ಟನ್ನು ಗಂಟಿಲ್ದಿರೋ ರೀತಿ ಇದೇ ಥರ ನೀಟಾಗಿ ರೆಡಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಹಾಗೆಯೇ ಜಿಲೇಬಿನ ಮಾಡಲಿಕ್ಕೆ ನಾನಿಲ್ಲಿ ಮೊಸರು ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡಿರೋ ಮೊಸರು ಕವರ್ಗೆ ಈ ರೀತಿ ಕಲಸಿಟ್ಕೊಂಡಿರೋ ಜಿಲೇಬಿ ಹಿಟ್ಟನ್ನು ಹಾಕ್ಕೊಂಡು ಅಳತೆಗೆ ತಕ್ಕಷ್ಟು ಹೋಲನ್ನ ಮಾಡಿಕೊಂಡು ಕಾಯಿಸಿರುವಂಥ ಎಣ್ಣೆಯಲ್ಲಿ ಈ ರೀತಿ ಜಿಲೇಬಿನ ನೀಟಾಗಿ ಗರ್ಗರಿ ಆಗಿಬಿಟ್ಟು ಫ್ರೈ ಮಾಡಿಕೊಂಡು ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಈ ರೀತಿಯಾಗಿ ಬೇಕಾದಂಥ ಅಲಂಕಾರನ ಸಹ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಅಲ್ವಾ, ತುಂಬಾ ಕ್ರಿಸ್ಪಿಯಾಗಿ ಹಾಗೆಯೇ ಜ್ಯೂಸಿಯಾಗಿ ಹೇಗೆ ಕಾಣ್ತಿದೆ ಜಿಲೇಬಿ ಅಂತ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆಯೇ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗೋಣ.